ಅವ್ರದ್ದೇನೋ ಆಫೀಸ್ ಕೆಲಸ ಇದೆ ಅಂತ ಹೇಳಿ ಅವ್ರು ಹೊರಟಿದ್ರು. ಹಾಗೆ ನಮ್ಮನ್ನು ಬನ್ನಿ ಹಾಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ, ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಇಡೀ ದಿನ ಸಿಲಿಗುಡಿಲೇ ಕಳಿತೀವಿ ಅಂತ ಅನ್ಸುತ್ತೆ. ನಾವಿರೋ ಜಾಗದಿಂದ ಸಿಲಿಗುಡಿ ಎಷ್ಟು ಒಂದು 3 ಅವರ್ ಜರ್ನಿ ಆಗುತ್ತೆ. 100 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಇದೆ. ಇವಾಗ 6 ನಾವು ಆಗಲೇ ಮನೆ ಬಿಟ್ಟು ಒಂದು 10-20 ನಿಮಿಷ ಆಗಿದೆ. ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಟ್ರಾಫಿಕ್ ಎಲ್ಲ ಇರುತ್ತಲ್ಲ, ಅದರಿಂದ ನೋಡಬೇಕು ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ಏನೇನು ಶಾಪಿಂಗ್ ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ತಿರ್ಗಾಡ್ತೀವಿ, ಏನು ನೋಡ್ತೀವಿ ಅಂತ ಹೇಳಿ ನೋಡೋಣ. ಹಾಗೆ ನಿಮಗೂ ತೋರಿಸ್ತೀನಿ. ಈಗ ಯಾವ ಊರಿದು? ಮಾಲ್ ಬಜಾರ್. ಇವಾಗ ಮಾಲ್ ಬಜಾರಲ್ಲಿದ್ದೀವಿ. ಇನ್ನೂ ನನಗೆ ಅನ್ನಿಸ್ದಂಗೆ ನಾವು ಒಂದು 10 ಗಂಟೆ ಅಷ್ಟರಲ್ಲಿ ತಲುಪ್ತೀವಿ ಅಂತ ಅನಿಸುತ್ತೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಬೆಟ್ಟ ಗುಡ್ಡ. ನಾವು ಸಿಲಿಗುಡಿಗೆ ಹೋಗುವಾಗ ಸಿಗುತ್ತೆ ಈ ರೋಡಲ್ಲ. ಇದು ಟೈಗರ್ ಬ್ರಿಡ್ಜ್. ನೀವೇನಾದರೂ ವೆಸ್ಟ್ ಬೆಂಗಾಳಲ್ಲಿ ಯಾವ್ಯಾವುದು ಪ್ಲೇಸು ಈ ಥರ ಚೆಕ್ ಮಾಡಿದ್ರೆ ಅದರಲ್ಲಿ ಇದು ತೋರಿಸುತ್ತೆ ಅಲ್ಲ, ಟೈಗರ್ ಬ್ರಿಡ್ಜ್ ಕೂಡ ತೋರಿಸುತ್ತೆ. ಕೆಳಗಡೆ ನದಿ ಇದೆ, ಸುತ್ತ ಬೆಟ್ಟ, ಕಾಡು ಮತ್ತು ಬೆಟ್ಟ. ಚೆನ್ನಾಗಿರುತ್ತೆ ನಾವು ನೋಡೋಕ್ಕೆ ಮತ್ತು ಟ್ರಾವೆಲ್ ಮಾಡುವಾಗ. ಅವು ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವು. ಸುಮಾರು ಸತಿ ಈ ಕಡೆ ಓಡಾಡ್ದಾಗ ನೋಡಿದ್ದೀವಿ. ಎಲ್ಲಿ ಅದು ಹೋಗ್ಲಿ ಬಿಡಿ, ಇಳಿದ್ಬಿಡ್ತಲ್ಲ. ಫೋನ್ ಬೇರೆ ಐತಪ್ಪ, ಸ್ಟಾಪ್ ಮಾಡಿಬಿಡೋಣ. ಮಂಕಿ ನೋಡಿ ಹೆಂಗೈತೆ, ನಮ್ಮನೆ ನೋಡ್ತಾಯಿತ್ತು. ನಾವು ಮಂಕಿಗಳು ಬಂದು ಅಂತ ನಾವು ಬಂದ್ಬಿಟ್ಟು ಅಲ್ಲಿ ಟೈಗರ್ ಬ್ರಿಡ್ಜು ಆ ಕಡೆಯಿಂದ ತೋರಿಸ್ತೀನಿ. ನಡೀರಿ. ಆ ಕಡೆ ಈ ಕಡೆ ಅದು ಏನಿಲ್ಲ. ಇದು ನೋಡಿ, ಇಲ್ಲಿ ತುಂಬ ಡೇಂಜರಸ್ ಆಗಿದೆ ಇದು ರೋಡು. ಫುಲ್ಲು ಅಪ್ಪು ಡೌನು ಈ ಥರ ಕರ್ವು ಜಾಸ್ತಿ. ಆಮೇಲೆ ಅಲ್ಲಿ ನೋಡಿಲ್ಲ, ಬೆಟ್ಟ ಅಂತ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಅಂದರೆ ಯಾರಾದರೂ ಹೊಸದಾಗೆಲ್ಲ ಡ್ರೈವಿಂಗ್ ಮಾಡೋರಿಗೆ ಈ ರೋಡಲ್ಲ. ಅಯ್ಯಪ್ಪ ನೋಡಿ, ಇಲ್ಲಿ ಈ ಥರ 2 ಟೈಗರ್ ಇಟ್ಟಿದ್ದಾರೆ ಆ ಕಡೆ ಈ ಕಡೆ. ಅದಕ್ಕೋಸ್ಕರ ಟೈಗರ್ ಬ್ರಿಡ್ಜ್ ಅಂತ ಹೇಳ್ತಾರೆ ಈ ಬ್ರಿಡ್ಜ್ಗೆ. ಅದು ಹೆಸರು ಏನೋ ಬೇರೆ ಇದೆ ರೀ. ಅದ್ರ ಹೆಸರು ಬಂದು ಕೋರೋನೇಷನ್ ಬ್ರಿಡ್ಜ್ ಅಂತ ಇದೆ. ಬಟ್ ಟೈಗರ್ ಇರೋದಕ್ಕೆ ಹಂಗೆ ಹೇಳ್ತಾರೆ. ಆ ಕಡೆ ಈ ಕಡೆ ನದಿ, ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು 2 ಸೈಡ್ ಇದೆ ಟೈಗರ್. ಈ ಕಡೆ ಟೈಗರ್ ಅಲ್ಲ, ಅದೇನೋ ಬೇರೆ ಚಿತ್ರಮಣಿ ನೋಡಿ. ನಮ್ಮ ಆರ್ಮಿ ಅಣ್ಣ ತಮ್ಮದಿರು ಪಾಪ ಡ್ಯೂಟಿ ಮಾಡ್ತಾರೆ, ನಾವೆಲ್ಲ ಚೆನ್ನಾಗಿರ್ಲಿ ಅಂತ. ನೋಡಿ, ನಾವು ಅಲ್ಲಿ ಕಾಣಿಸ್ತಿದೇನೋ, ನಂಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಿಸಿಲಿರೋದಕ್ಕೆ. ಗಾಡಿದು ಗ್ಲಾಸು ಬೇರೆ. ಅಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ರೋಡ್, ಎಷ್ಟು ಡೇಂಜರಸ್ ಆಗಿದೆ. ನಾವು ಆ ಕಡೆಯಿಂದ ಬಂದಿರೋದು, ಸುಮಾರು ದೂರ ಆಗಿದೆ. ಹೊಸ್ದಾಗಿ ಏನಾದರೂ ಗಾಡಿ ಓಡಿಸೋರಂತೂ ಭಾಳನೇ ಕಷ್ಟ. ಸ್ವಲ್ಪ ತುಂಬ ಅನುಭವ ಇರೋರು ಬಂದ್ರೇ ಒಳ್ಳೆಯದು ಈ ಜಾಗಕ್ಕೆ ಗಾಡಿ ಓಡಿಸೋಕ್ಕೆ. ಆಮೇಲೆ ಭಾಳ ಎಚ್ಚರಿಕೆಯಿಂದ ಓಡಿಸ್ಬೇಕು ಅಷ್ಟು. ಒಂದೊಂದು ಕಡೆ ಈ ಥರ ಇದೇನು ಹಾಕಿದಾರಲ್ಲ, ಈ ಕಬ್ಬಿಣದ್ದು ಇದೂ ಇಲ್ಲ, ಹಂಗೇನೆ ಖಾಲಿ ಇದೆ ಒಂದೊಂದು ಜಾಗ. ಭಯ ಆಗುತ್ತೆ ನೋಡಿ, ಕೆಳಗಡೆ ನದಿ ಹತ್ತಿ ಇಳ್ದಂಗೆ ಆಗುತ್ತೆ ಅಲ್ಲ. ಆ ಕಡೆಯಿಂದ ಹತ್ತಿ ಮತ್ತು ಇದು ಬ್ರಿಡ್ಜ್ ಬಳಸ್ಕೊಂಡು ಬಂದರೆ ಇಳ್ದಂಗೆ ಆಗುತ್ತೆ ನೋಡಿ. ಇಲ್ಲಿ ಹಿಂಗೆ ಏನೂ ಇಲ್ಲ, ಅನ್ನೊಂದ್ಸಲ ಡೇಂಜರಸ್. ನೀರು ಸಿಕ್ಕಾಪಟ್ಟೆ ಬಂದಿದೆ ಈಗ ನೋಡಿ, ನೀರಂತೂ ಸಿಕ್ಕಾಪಟ್ಟೆ ಬಂದಿದೆ. ಈಗ ನಾವು ಲಾಸ್ಟ್ ಟೈಮ್ ಬಂದಾಗ ಒಂದ್ಸಲ ಅಷ್ಟೊಂದು ನೀರಿರಲಿಲ್ಲ ಅಲ್ಲ, ಬಂದಿದೆ ಚೆನ್ನಾಗಿದೆ ನೋಡಿ. ನಮ್ಮ ಕೆಂಟಿ ಏರಿಯಾ ಒಳಗೆ ಎಂಟ್ರಿ ಆದ್ವು. ಇನ್ನೊಂದು ಸ್ವಲ್ಪ ದೂರ ನಮ್ಮ ಮನೆಯವ್ರ ಆಫೀಸ್ ಕೆಲಸ ಮುಗಿಯೋದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ಬಂದು ರೀಚ್ ಆಗೋಷ್ಟರಲ್ಲಿ ಆಗಲೇ 9 ಗಂಟೆ ಆಗಿತ್ತು ಟೈಮು. ಮತ್ತು ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು ಕೂಡ. ಹೊಟ್ಟೆ ಬೇರೆ ಹಸಿತಾಯಿತ್ತು. ಇವ್ರ ಫ್ರೆಂಡ್ ಅಂದರೆ ಒಳಗಡೆ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಹೋಗಿ ಅಂತ ಹೇಳಿ ನಾವು ಗಾಡಿ ಪಾರ್ಕ್ ಮಾಡಿ ಒಳಗಡೆ ಬಂದು ನೋಡಿದ್ವು. ಆದರೆ ಅಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಇವತ್ತು ರೆಸ್ಟೋರೆಂಟು ಇನ್ನೂ ಶುರುವಾಗಿಲ್ಲ. ಅವರಂದ್ರು ಯಾವುದೋ ವಿಸಿಟ್ ಇದೆ ಮೇಡಮ್, ಅದಕ್ಕಾಗಿ ಕ್ಲೋಸ್ ಇದೆ, ಇನ್ನೂ ಲೇಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗೋದು. ಅವ್ರದ್ದು ವಿಸಿಟ್ ಆದಮೇಲೆ ಶುರು ಮಾಡೋದು ಅಂತ ಹೇಳಿದ್ರು. ಇನ್ನೇನು ಮಾಡೋದು, ನಮಗಂತೂ ಸೌತ್ ಇಂಡಿಯನ್ ತಿನ್ನೋ ಯೋಗ ಇಲ್ಲ ಅಂತೇಳಿ ಬೇರೆ ಕಡೆ ಹೊರಗಡೆ ಎಲ್ಲಾದರೂ ಹೋಗೋಣ ಅಂದರೆ ದೂರ ಹೋಗಬೇಕು ಅಂತ ಅಂದರು. ಇವಾಗ ಸಿಟಿ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಇವರು ಮತ್ತು ಆಫೀಸ್ ಕೆಲಸಕ್ಕೆ ಅಂತ ಹೇಳಿ ನಾವು ದೂರ ಹೋಗಲಿಲ್ಲ. ಅಪರೂಪಕ್ಕೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡೋ ಅಂತ ಹೋದರೆ ಇವತ್ತೇ ಕ್ಲೋಸ್ ಆಗಿದೆ ಅಲ್ಲಿ, ಇಲ್ಲ ಅಂತೆ. ಆಮೇಲೆ
ನಮ್ಮ ಮನೆಯವ್ರ ಕೆಲಸ ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ ಆಫೀಸ್ದು. ಇಲ್ಲೆಲ್ಲ ಒಂದು ನಾವು ಬೇಗ ಬಂದ್ಬಿಟ್ಟಿದ್ದೀವಿ, ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ, ಅದೇ ಪ್ರಾಬ್ಲಮ್. ಸೊ ಇನ್ನೊಂದು ಅವರ್ ಲೇಟಾಗಿ ಬಂದಿದ್ರೆ ನಡೀತಾ ಇತ್ತು ನನಗೆ ಅನಿಸ್ದಂಗೆ. ನೋಡಿ ಇಲ್ಲಿ ಕೆಂಟಲ್ಲಿರೋ ಕ್ವಾರ್ಟರ್ಸ್ಗಳು ನಮ್ಮ ಇದಕ್ಕಿಂತ ಇಲ್ಲಿ ಸ್ವಲ್ಪ ಬೇರೆ ಥರ ಇದ್ದಾವೆ. ಇಲ್ಲೆಲ್ಲ ಮೂರು ಫ್ಲೋರ್ ಇದೆ. ಸೊ ನಮ್ಮಲ್ಲಿ ಎರಡೆಲ್ಲ ಚೆನ್ನಾಗಿದೆ ಇಲ್ಲೊಂದು ಕ್ವಾರ್ಟರ್ಸ್. ನಾವು ಮತ್ತೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಹೊರಗಡೆ ಬಂದ್ವು. ಆದರೆ ಅಲ್ಲಿ ಯಾವುದೂ ಹೋಟೆಲ್ಗಳಿರಲಿಲ್ಲ ಹತ್ತಿರದಲ್ಲಿ. ಯಾವುದೋ ಒಂದು ಚಿಕ್ಕ ಹೋಟೆಲ್ ಕಾಣಿಸ್ತು ಅಂತ ಅಲ್ಲಿ ಬಂದ್ವು. ಆದರೆ ಅಲ್ಲಿ ಜಾಸ್ತಿ ಬ್ರೇಕ್ಫಾಸ್ಟಲ್ಲಿ ಆಪ್ಷನ್ ಅಂತ ಇರಲಿಲ್ಲ. ನಾವು ಪೂರಿ ಮತ್ತು ಪಲ್ಯ ಅಷ್ಟೇ ಇದೆ ಅಂತ ಅಂದರು. ಸರಿ ಸ್ವಲ್ಪ ಪೂರಿ ಮತ್ತು ಪಲ್ಯನೇ ತಿನ್ನೋಣ, ಇನ್ನು ಬ್ರೇಕ್ಫಾಸ್ಟ್ ಇನ್ನು ಹುಡಿಕೊಂಡು ಹೋಗ್ತಾಯಿದ್ರೆ ಮತ್ತು ಎಲ್ಲಿ ಹುಡ್ಕೋದು ಅಂಥೇಳಿ ಪೂರಿ ಮತ್ತು ಪಲ್ಯನೇ ತಿಂದ್ಕೊಂಡ್ವು. ಮತ್ತು ಅದಾದಮೇಲೆ ನಮ್ಮನೆಯವ್ರು ಅಂದರು ಸ್ವಲ್ಪ ನನಗೇನೋ ಜಾಕೆಟ್ ಬೇಕು ಅಂತ. ನಮ್ಮನೆಯವರು ಜಾಕೆಟ್ ತೊಗೊಳ್ಳೋಣ ಅಂತೇಳಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿ ಜಾಕೆಟ್ ಅಂಗಡಿಗೆ ಬಂದ್ವು. ಅವರು ಜಾಕೆಟ್ ನೋಡ್ತಾ ಸುಮಾರು ಸಮಯ ಆಗೋಯ್ತು ಅಲ್ಲೇ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ದ. ಅಯ್ಯೋ ಇಡೀ ಅಂಗಡಿ ಹೆಲ್ಮೆಟ್ಟು ಜಾಕೆಟು ಇದೆ ತುಂಬ್ಕೊಂಡಿತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಆ ಥರ ಇತ್ತು ಅವು ಅಂಗಡಿನಲ್ಲಿ ಅಷ್ಟೊಂದು. ಆದರೆ ರೇಟ್ ಅಂತೂ ಒಂದೊಂದು ಕೇಳಿದ್ರೆ ತಲೆ ಸುತ್ತಿತ್ತು, ಅಷ್ಟು ಸಿಕ್ಕಾಪಟ್ಟೆ ರೇಟ್ ಇತ್ತು. ನಮ್ಮ ಮನೆಯವ್ರು ಒಂದು ಜಾಕೆಟ್ ನೋಡಿ ಸೆಲೆಕ್ಷನ್ ಮಾಡಿಕೊಂಡ್ರು. ಮತ್ತು ಜಾಕೆಟ್ ತೊಗೊಂಡು ವಾಪಸ್ಸು ಕೆಂಟಿಗೆ ಬಂದ್ವು. ಇನ್ನೂ ನಮ್ಮ ಮನೆಯವ್ರದ್ದು ಆಫೀಸ್ ಕೆಲಸ ಮುಗ್ದಿರಲಿಲ್ಲ. ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತೇಳಿ ಬೇಗನೆ ಹೋಗಿದ್ವು ವಾಪಸ್ಸು. ಅವರಂದರು ಶುರುವಾಗೋಷ್ಟು ಆಫೀಸು ಟೈಮ್ ಶುರುವಾಗೋಷ್ಟರಲ್ಲಿ ಹೊರಗಡೆ ಹೋಗೇ ಬರ್ಬೋದು ಅಂತ. ನಾವು ಹೊರಗಡೆಯಿಂದ ಬಂದಮೇಲೆ ನಮ್ಮ ಮನೆಯವರು ನನ್ನ ಆಫೀಸ್ ಕೆಲಸ ಮುಗಿಯೋ ತನಕ ನೀವೇನು ಮಾಡ್ತೀರಾ, ಕ್ಯಾಂಟೀನಲ್ಲಿ ಏನಾದರೂ ಸಾಮಾನು ನೋಡೋಂಗಿದ್ರೆ ನೋಡು ಅಂತ ಹೇಳಿದ್ರು. ನನಗೂ ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು. ಮತ್ತು ಅವ್ರ ಫ್ರೆಂಡ್ ಅಂದರು ಸಾಮಾನು ನೆನ್ನೆ ಅಷ್ಟೇ ಬಂದಿದೆ ಮೇಡಮ್, ಏನಾದರೂ ಬೇಕಾದರೂ ತೊಗೊಳ್ಳಿ ಅಂತ. ಸರಿ ಅಂತ ಹೇಳಿ ಒಂದೊಂದು ಸಲ ಇಲ್ಲಿ ಸಾಮಾನು ಖಾಲಿ ಆಗಿಬಿಟ್ಟಿರುತ್ತೆ ನಾವಿರೋ ಕಡೆ ಅಂತೇಳಿ ಸರಿ ನೋಡೋಣ ಅಂತೇಳಿ ನೋಡಿದೆ. ನನಗೆ ಸ್ವಲ್ಪ ಸಾಮಾನು ಬೇಕಿತ್ತು ಅಂತ ಹೇಳಿ ಮನೆಗೆ ನಮ್ಮ ಸಾಮಾನು ತೊಗೊಂಡ್ವು. ನಮ್ಮ ಮನೆಯವ್ರದ್ದು ಆಫೀಸ್ ನನ್ನ ಮಗಂಗೆ ಹೆಲ್ಮೆಟ್ ಬಂದಿದೆ ಹೊಸದಾಗಿ ಕ್ಯಾಂಟೀನಲ್ಲಿ ಅಂತ ಹೇಳಿ ಅದೊಂದು ಸುಮ್ಮನೆ ಹಾಗೆ ಟ್ರೈ ಮಾಡಿದ್ವು. ಅವನ ಹತ್ರ ಆಲ್ರೆಡಿ ಇದೆ, ನೋಡೋಣ ಅಂತ ಹೇಳಿ. ಮತ್ತು ನಾವು ಮನೆಗೆ ಬೇಕಾಗಿರೋ ಸಾಮಾನು ತೊಗೊಂಡು ಮತ್ತು ಬಿಲ್ಲೆಲ್ಲ ಹಾಕ್ಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರ ಕೆಲಸ ಕೂಡ ಮುಗ್ದಿತ್ತು. ಮತ್ತು ನಾವು ಸಾಮಾನೆಲ್ಲ ವಾಪಸ್ ಗಾಡೀಲಿಟ್ಟು ಕೆಲಸ ಎಲ್ಲ ಮುಗೀತಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆ ರೆಸ್ಟೋರೆಂಟ್ಗೆ ಹೋದಾಗ ಊಟ ತಿನ್ನೋಕ್ಕಾಗಲಿಲ್ಲ ಅಂತೇಳಿ ಮತ್ತೆ ವಾಪಸ್ ಅಲ್ಲೇ ರೆಸ್ಟೋರೆಂಟ್ಗೆ ಹೋಗೋಣ, ಏನಾದರೂ ಸಿಗುತ್ತಾ ಏನು ಸಿಗುತ್ತಾ ಅಂತ ನೋಡೋಣ ಅಂದ್ಕೊಂಡ್ವು. ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ನನ್ನ ಮಗನೂ ಹೊಟ್ಟೆ ಹಸಿತಿದೆ, ಮಮ್ಮಿ ಹೋಗೋಣ ಅಂತ ಅಂದ. ಸರಿ ಅಂತ ಹೇಳಿ ಸಾಮಾನೆಲ್ಲ ಕಾರಲ್ಲಿಟ್ಟು ಮತ್ತೆ ವಾಪಸ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಬಂದ್ವು. ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಇತ್ತು, ನನಗಂತೂ ಪಾರ್ಕ್ ನೋಡಿ ಭಾಳ ಅಂದರೆ ಖುಷಿ ಆಯಿತು. ಅದಕ್ಕೆ ಸ್ವಲ್ಪ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ನನ್ನ ಮಗನೂ ಅಷ್ಟೇ, ನಾನು ಒಳಗಡೆ ಹೋದ ತಕ್ಷಣ ಅವನು ಓಡಿ ಬಂದ. ಚೆನ್ನಾಗಿದೆ ಪಾರ್ಕ್ ಅಂತ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಕ್ಲೀನಾಗಿದೆ. ನಾವು ಎಲ್ಲೇ ಹೋದರೂ ನಮ್ಮ ಏರಿಯಾಗಳ ಸಾಮಾನ್ಯ ಹೀಗೆ ಇರುತ್ತೆ, ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಅದಂತೂ ಒಂಥರ ನಮಗೆ ಹೊರಗಡೆಗಿಂತ ಒಳಗಡೆ ಈ ಕ್ಲೀನ್ನೆಸ್ ನೋಡೋಕ್ಕಂತೂ ಬಹಳ ಇಷ್ಟ ಆಗುತ್ತೆ. ನಾವು ಮತ್ತೆ ವಾಪಸ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಬಂದ್ವು. ಏನು ಸಿಗುತ್ತೆ ಅಂತ ನೋಡೋಣ. ಬೆಳಗ್ಗೆ ಅಂತೂ ಬಂದು ವಾಪಸ್ ಹೋಗಿದ್ದಾಯ್ತು, ಈಗಲಾದರೆ ಏನಾದರೂ ಸಿಗುತ್ತಾ ಅಂತೇಳಿ ನೋಡ್ತೀವಿ. ಅಲ್ಲೇ ಏನಾದರೂ ತಿನ್ನೋಣ. ಓ ಏನೇನೋ ಇದೆ ಸೋನು ತಿನ್ನೋಕ್ಕೆ, ರೇಟ್ ಗೊತ್ತಿಲ್ಲ. ಹಾಂ ಏನು ತೊಗೊಂಡು ಏನಿರುತ್ತೆ, ಏನಾದರೂ ಮೆನುಗಿನು ಅವ್ರನ್ನ ಕೇಳಿ ಏನಿರುತ್ತೆ. ಮೆನು ಇಟ್ಕೊಳ್ಳಿ ಹಾಗೆ ಇನ್ನೊಂದು ಮಾಡಿ. ಇಡ್ಲಿ ಎಲ್ಲ ಸಿಗುತ್ತಾ? ಎಲ್ಲ ಸಿಗುತ್ತೆ. ನಿಮ್ಮಿಷ್ಟ. ಒಂದು ಇಡ್ಲಿ, ಒಂದು ವಡೆ, ಸಾಂಬಾರು, ಚಟ್ನಿ ಕೊಟ್ಟಿದ್ದಾರೆ. ಟೇಸ್ಟ್ ಆಗಿದೆ ನೋಡ್ತೀನಿ. ನಾವು ಬೆಳಿಗ್ಗೆ ಇದೇ ರೆಸ್ಟೋರೆಂಟಿಗೆ ಬಂದು ತಿನ್ನೋಕ್ಕಾಗಲಿಲ್ಲ, ಹಂಗೇ ವಾಪಸ್ ಹೋದ್ವು. ಅದೇನೋ ಇನ್ಸ್ಪೆಕ್ಷನ್ ಇದೆ, ಅಲೌಡ್ ಇಲ್ಲ ಇನ್ನು ಅಂತ ಹೇಳಿದ್ರು ಅಂತ. ಇವಾಗ ಸಿಕ್ಕಿದೆ ಇಡ್ಲಿ ವಡೆ. ಹೋಟೆಲಲ್ಲಿ ಇಡ್ಲಿ ವಡೆ ತಿಂದು ನಾನಂತೂ ಭಾಳ ದಿನ ಆಗ್ತಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ತಿಂತೀರ್ತಿ? ಚೆನ್ನಾಗಿದೆ ಒಂಥರ ಅಲ್ಲ. ಇಲ್ಲಿ ಸೌತ್ ಇಂಡಿಯನ್ನು ಮತ್ತು ಚೈನೀಸು ಮತ್ತು ಆ ಕಡೆ ಪಂಜಾಬಿ ಅಷ್ಟೇ, ಮೂರೇ ಇರೋದು. ಅದು ಇದ್ರ ಥರ ಸ್ನ್ಯಾಕ್ಸ್ ಐಟಮ್ಸ್ ಥರ ಅದು. ಆದರೆ ಇಲ್ಲಿ ಮೂರೇ. ರೆಸ್ಟೋರೆಂಟ್ ಅಂತೂ ಚೆನ್ನಾಗಿದೆ.
ಬೆಳಿಗ್ಗೆ ಬಂದು ವಾಪಸ್ ಹೋಗಿದ್ವಿ ಅಲ್ಲ. ಇವತ್ತು ಬೆಳಗ್ಗೆಯಿಂದ ನಮ್ಮನೆಯವ್ರು ಆಫೀಸ್ ಕೆಲ್ಸಕ್ಕೆ ಬಂದಿದ್ದು. ನಮ್ಗೆ ಆಫೀಸ್ ಕೆಲಸನೇ ಇತ್ತು. ಟೈಮ್ ಎಷ್ಟಿರೋದ 4:15 ಇತ್ತು. ಇವಾಗ ಸ್ವಲ್ಪ ಸಿಟಿ ಸೆಂಟ್ರಲ್ಲಿ ಹೋಗಿ ಅಲ್ಲಿ ಏನಾದರೂ ಸಿಗುತ್ತಾ ಅಂದರೆ ಏನಾದರೂ ತೊಗೊಳಕ್ಕೆ ಟೈಮ್ ಆಗುತ್ತಾ ಅಂತೇಳಿ ನೋಡ್ತೀವಿ. ಏನಾದರೂ ತೊಗೊಳಕ್ಕೆ ಟೈಮ್ ಆದರೆ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದ ಎಷ್ಟೊತ್ತೈತದ ಗೊತ್ತಿಲ್ಲ. ಇವರು ಆಫೀಸ್ ಕೆಲ್ಸಕ್ಕೆ ಬಾ ಇನ್ನೊಂದ್ಸಲ ಕೆಲಸ ಇದೆ ಅಂತ ಬಂದ ಕರೆದ್ರೆ ಬರಕ್ಕೆ ನಮಗೆ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ದಿನ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಆಫೀಸ್ ಕೆಲಸದಲ್ಲಿ ನಮ್ಮ ಕೆಲಸಗಳು ನಾವು ಹೊರಗಡೆ ತಿರ್ಗಾಡೋದು ಮತ್ತು ಶಾಪಿಂಗ್ ಅದೆಲ್ಲ ಏನಕ್ಕಾದರೂ ಬರ್ತೀವಿ ಅಂದರೆ ಆಗೋದಿಲ್ಲ. ಅದು ನಮಗೇನಾದರೂ ಬೇಕಂದ್ರೆ ನಾವು ಸಪ್ರೇಟ್ ದಿನಗಳಲ್ಲಿ ಮಾಡ್ಕೊಂಡು ಬರ್ತೀವಿ. ಯಾಕೆಂದರೆ ಈ ಕೆಲಸಗಳನ್ನ ಬಿಟ್ಬಿಟ್ಟು ಆ ಕೆಲಸಗಳನ್ನ ಮಾಡೋಕ್ಕಾಗಲ್ವಲ್ಲ. ಈಗ ಯಾವ ಕೆಲಸಕ್ಕೆ ಬಂದಿರ್ತೀವೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಮಾಡಲೇಬೇಕು. ನಮಗೆ ಆಫೀಸ್ ಕೆಲಸ ಅಂತೇಳಿ ಇವತ್ತು ಬೆಳಗ್ಗಿಂದ ನಿಂತಿದ್ದಕ್ಕೆ ಇಷ್ಟೊತ್ತಾಯಿತು. ಅಂದರೆ ಒಂದೇನಂದರೆ ಕ್ಯಾಂಟೀನ್ ಸಾಮಾನು ತೊಗೊಂಡು ಅಲ್ಲಿಂದ ಇಷ್ಟು ದೂರ ಬಂದಿದ್ದಕ್ಕೆ ಕ್ಯಾಂಟೀನ್ ಸ್ವಲ್ಪ ಸಾಮಾನು ತಗೊಂಡು ಅಲ್ಲೂ ಸಿಗುತ್ತೆ. ಸುಮ್ಮನೆ ಬಂದಿದ್ವಲ್ಲ ಅಂತೇಳಿ ತೊಗೊಂಡು ಅಷ್ಟೇ. ಇವಾಗ ಸಿಟಿ ಸೆಂಟ್ರು ನೋಡೋಣ ಅಂತೇಳಿ ಬೆಳಿಗ್ಗೆ ಸಿಕ್ಕಿಲ್ಲ. ಅದೇನು ಸೌತ್ ಇಂಡಿಯನ್ದು, ಅದಕ್ಕೆ ಇವಾಗ ಸಿಕ್ತು ನಮಗೆ. ಇವಾಗ ಹಾಂ ಬೆಳಿಗ್ಗೆ 1-2 ಪೂರಿ ತಿಂದಿದ್ದು. ಇವಾಗ ಒಂದೆರಡು ಇಡ್ಲಿ ತಿಂದ್ಕೊಂಡು ಹೋಗ್ತಾ ಇದ್ವಿ. ಬೆಳಿಗ್ಗೆ ಆ ಟೀ ಕುಯ್ತಾ ಇದ್ರಲ್ಲ ಅದನ್ನು ಮಾಡ್ಕೋಬೇಕು. ಇಲ್ಲಿ ಕ್ವಾರ್ಟರ್ಸ್ ಹತ್ರನೇ ಗೋಕಾಟ್ ಮಾಡಿದಾರಲ್ಲ ನೋಡಿ. ಅಲ್ಲಿ ನಮ್ಮಲ್ಲೂ ಇದೆ ಇದು ಗೋಕಾಟ್, ಇಲ್ಲೂ ಮಾಡಿದ್ದಾರೆ. ನಾನು ಗಾಡಿ ಓಡಿಸೋ ಏರಿಯಾ ಅದನ್ನೇ ಗೋಕಾಟ್ ಅಂತ. ಇಲ್ಲೂ ಹಸುಗಳು ಬರ್ತವೆ. ಸೋನು ಬಾಯ್ ಬಾಯ್ ಮಾಡ್ಬಿಡೋಣ ಸಿಲಿಗುಡಿ ಕ್ಯಾಂಟ್ಗೆ. ಪೋಸ್ಟಿಂಗ್ ಬಂದಿಲ್ಲ ಅಂತ ಒಂದಿನ ಕಳೆದಿದ್ದೀವಿ. ಹಾಂ ಮಾಡು ಬಾಯ್ ಬಾಯ್. ಆಟೋ ಎತ್ತಿತಾರದು ಇಲ್ಲ ಇಲ್ಲ ಬಿದ್ದಿದ್ದದು ಬೆಳಿಗ್ಗೆ ಇಲ್ಲಿ ಈ ಕಂಬನ ಆ ಕಂಬನ ಎತ್ತಿದ್ದಾರೆ ಅನ್ಸುತ್ತೆ. ಎಷ್ಟೊತ್ತು ನಮ್ಗೆಲ್ಲಾದ್ರೂ ಕಾಡಿರುತ್ತೆ, ಕಾಡೊಳಗಡೆ ನಮ್ಗೆ ಕೆಂಟಿರುತ್ತೆ. ಆದರೆ ಈಗಲೇ ಕೆಂಟು ಕ್ಲೀನಾಗಿರುತ್ತೆ ಅದೊಂದು ಮಾತ್ರ ಅಲ್ಲ. ಹಿಂಗೆ ಇಟ್ಬಿಡ್ತೀನಿ. ಇದೇನಿದು ಡಿಸೈನ್ ಈ ಥರ ಯಾಕೆ ಮಾಡಿದ್ದಾರೆ ಇಲ್ಲಿ? ಥ್ಯಾಂಕ್ ಯು. ವಿಸಿಟ್ ಆಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.